ಎಲ್ಲ ನಮ್ಮ ರಾಯಬಾಗ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ಇವತ್ತು 3ನೇ ದಿವಸ ನಮ್ಮ ಕೆಲವೊಂದು ಬೇಡಿಕೆಗಳನ್ನು ನಾವು ಕಳೆದ ಅಕ್ಟೋಬರ್ನಲ್ಲಿ ಹಿಂದೆ 8 ದಿವಸಗಳ ಕಾಲ ಒಂದು ಸ್ಟ್ರೈಕ್ ಮುಷ್ಕರವನ್ನು ಮಾಡಿದ್ವಿ. ಆಗ ಕೆಲವೊಂದು ದಿವಸಗಳ ಟೈಮ್ ಕೇಳಿದರು ಮೇಲಾಧಿಕಾರಿಗಳು. ಸರ್ಕಾರ ಮಟ್ಟದಲ್ಲಿ ನಾವು ಚರ್ಚೆ ಮಾಡಿ ಸಮಿತಿ ರಚನೆ ಮಾಡಿ ಬೇಡಿಕೆಗಳಿಗೆ ನಾವು ಸ್ಪಂದಿಸ್ತೀವಿ ಅಂತ ಹೇಳಿದರು. ಈಗ 4 ತಿಂಗಳು ಕಳೆದರೂ ಕೂಡ ಯಾವುದೇ ಸ್ಪಂದನೆ ಸಿಗಲಾರ್ದ ಇದ್ದದಕ್ಕಾಗಿ ಒಂದು 23 ಬೇಡಿಕೆ ಅದಾವೆ ರೀ. ಮೂಲಭೂತ ಸೌಕರ್ಯಗಳು, ಆಮೇಲೆ ಪಾವತಿ ಆಂದೋಲನ, ಚಿಕ್ಕಮಗಳೂರು ಗ್ರಾಮಾಡಳಿತ ಅಧಿಕಾರಿಗಳ ಮೇಲೆ ಆಗಿರ್ತಕ್ಕಂಥ ಕ್ರಮಗಳ ಬಗ್ಗೆ, ಈ ರೀತಿ ಒಂದು 23 ಬೇಡಿಕೆಗಳಿದಾವೆ. ಈ ಬೇಡಿಕೆಗಳಿಗೆ ಸರ್ಕಾರ ಕೂಡಲೇ ಸ್ಪಂದನೆ ಮಾಡಬೇಕು. ಇದು ನಾವು 15ನೇ ತಾರೀಕುವರೆಗೂ ತಾಲೂಕಾ ಕಚೇರಿಗಳ ಮುಂದೆ ಈ ಮುಷ್ಕರವನ್ನು ಮಾಡ್ಕೋಬೇಕು ಅಂತ ರಾಜ್ಯ ನಿರ್ದೇಶನದ ಪ್ರಕಾರ ನಾವು ಮಾಡ್ತಾಯಿದ್ದೀವಿ ರೀ. 15ನೇ ತಾರೀಕು ಒಳಗಾಗಿ ಯಾವುದೇ ಸ್ಪಂದನೆ ಸಿಗಲಿಲ್ಲ ಅಂತಂದ್ರೆ ಇದು ನೇರವಾಗಿ ನಾವು ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಬೃಹತ್ ಒಂದು ಹೋರಾಟವನ್ನು ಮಾಡಿ ಮುಷ್ಕರವನ್ನು ಕೈಗೊಳ್ಳಬೇಕು ಅಂತ ಮುಂದಿನ ಕ್ರಮವನ್ನು ನಾವು ರಾಜ್ಯಾಧ್ಯಕ್ಷರ ಒಂದು ಬೆಂಬಲದಿಂದ ಅವರ ನಿರ್ದೇಶನದ ಪ್ರಕಾರ ನಾವು ತಗೋತೀವಿ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತೀನಿ ಸರ್. ಮೇಲಾಧಿಕಾರಿಗಳಂದ್ರೆ ನಮ್ಮ ತಹಸೀಲ್ದಾರ್ ಸಾಹೇಬರು ಆಲ್ರೆಡಿ ಮನವಿ ಸಲ್ಲಿಸಿದ್ವಿ. ಅವರು ಕೂಡ ನಮಗೆ ಬೆಂಬಲ ಸೂಚಿಸಿದ್ದಾರೆ. ರೈತ ಸಂಘದವರು ಕೂಡ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನೌಕರ ಸಂಘ, ನಮ್ಮ ತಾಲೂಕಾ ಶಾಖೆ ನೌಕರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಬಂದು ನಮಗೆ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ ಸರ್.